ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತು 2 ಡೇಸ್ ಬ್ಲಾಗ್ನ ನಾನು ಹ್ಯಾಂಡ್ ಮಾಡ್ತಾ ಇದ್ದೀನಿ. ಬಿಕಾಸ್ ಒಂದೇ ದಿನಕ್ಕೆ ನನಗೆ ಕವರ್ ಮಾಡೋಕ್ಕಾಗಲಿಲ್ಲ. ಯಾಕೆ ಅಂದರೆ ಅದು ನೆಕ್ಸ್ಟು ನಾನು ವೀಡಿಯೋನ ಎಂಡ್ ತನಕ ನೋಡಿ ನಾನು ಹೇಳ್ತೀನಿ. ಸೊ ಹೆಣ್ಮಕ್ಳಿಗೆ ಆಗೋವಂಥ ಒಂದು ಪರಿಸ್ಥಿತಿ ಬಗ್ಗೆ. ಸೊ ಇವಾಗ ನಾವು ಹೋಗ್ತಾ ಇರೋದು ಡಿಮಾರ್ಟಿಗೆ ಹೋಗೋಣ ಅಂಥೇಳಿ. ನಾನು ಸ್ವಲ್ಪ ಅಡುಗೆ ಮನೇಲೆಲ್ಲನೂ ಈ ಟಪ್ಪರ್ವೇರ್ದು ಸ್ವಲ್ಪ ಕಾಸ್ಟ್ಲಿ ಬಾಕ್ಸ್ಗಳನ್ನ ಇಟ್ಬಿಟ್ಟಿದ್ದೀನಿ ನಾನು ಅಡುಗೆ ಮನೇಲಿ. ಇಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ತುಂಬ ಧೂಳಿದೆ, ಸಿಕ್ಕಾಪಟ್ಟೆ. ನಾನು ಇವಾಗ ಊರಲ್ಲಿಗೆ ಒಂದು ವಾರ ಹೋಗಿ ಬಂದರೆ ಇಲ್ಲಿ ಬಾಕ್ಸ್ನೇ ನೋಡೋಕ್ಕಾಗಲ್ಲ, ಅಷ್ಟು ಗಲೀಜಾಗುತ್ತೆ. ಸೊ ಅದಕ್ಕೆ ನಾನು ಸದ್ಯದ ಮಟ್ಟಿಗೆ ಎಲ್ಲನೂ ಅವನ್ನು ತೆಗೆದಿಟ್ಬಿಟ್ಟು ಸೊ ಡಿಮಾರ್ಟಲ್ಲಿ ಸ್ವಲ್ಪ ಕಮ್ಮಿ ರೇಟಿಂದು ತೊಗೊಂಡು ಬಂದುಬಿಟ್ಟು ಇಡೋಣ. ಅವಾಗಾದರೆ ನಾನು ಎಲ್ಲಿಗೆ ಹೋದ್ರೂ ಟೆನ್ಷನ್ ಇರೋಲ್ಲ. ಯಾಕಂದರೆ ಸ್ವಲ್ಪ ಕಾಸ್ಟ್ಲಿದು ಇಟ್ಟಿರೋದ್ರಿಂದ ನನಗೊಂಥರ ಬೇಜಾರು ಅನಿಸುತ್ತೆ. ಅಯ್ಯೋ ಗಲೀಜಾಗುತ್ತೆ ಮತ್ತು ಹಾಳಾಗ್ತವೆ ಅಂತ ಹೇಳಿ. ಹಾಗೆ ಎಷ್ಟು ದಿನ ಅಂಥೇಳಿ ಎತ್ತಿಡೋಕ್ಕೂ ಆಗಲ್ಲ. ಬಟ್ ನಾವು ನೆಕ್ಸ್ಟ್ ಯಾವಾಗಾದರೂ ಮನೆ ಕಟ್ಟಿಸಿದಾಗ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ಸದ್ಯದ ಮಟ್ಟಿಗೆ ನಾನು ಕಡಿಮೆ ಪ್ರೈಸಿಂದೇ ಬಾಕ್ಸ್ಗಳನ್ನ ತರೋಣ ಅಂತ ಹೇಳ್ಬಿಟ್ಟು ಹೋದೆ. ಹಾಗೆ ಫಸ್ಟು ಯಾಕೋ ಯಾವುದು ಸೆಟ್ಟೇ ಆಗಲಿಲ್ಲ. ಅದಾದಮೇಲೆ ಒಂದು ಸ್ವಲ್ಪ ಹೊತ್ತು ಟೈಮ್ ತೊಗೊಂಡು ಪೇಷನ್ಸಿಂದ ಚೆಕ್ ಮಾಡಿದಾಗ ಸಿಕ್ತು. ಸೊ ಸಿಕ್ಕಿರೋದ್ರಲ್ಲಿ ನನಗೆ ಏನಂದರೆ ಸ್ವಲ್ಪ ಚೆನ್ನಾಗೂ ಕಾಣಿಸ್ಬೇಕು, ಯಾವುದೋ ತೊಗೊಂಬರ್ಬೇಕು ಅಂತ ಅಲ್ಲ, ಸ್ವಲ್ಪ ಚೆನ್ನಾಗಿರೋದನ್ನ ತೊಗೊಂಬರ್ಬೇಕಂತ ಹೇಳಿ ಹೊರಟ್ವಿ. ಅಲ್ಲಿ ತೊಗೊಂಡು ಎಲ್ಲನೂ ಬಂದಾದಮೇಲೆ ಅಮ್ಮ ಮನೇಲಿ ಬಸ್ಸಾರು ಮಾಡ್ತೀನಿ ಅಂದರು, ಬೀನ್ಸಿಂದ ಮಾಡ್ತೀನಿ ಅಂದರು. ವಾರಕ್ಕೆ ಒಂದ್ಸಲ 15 ದಿನಕ್ಕೆ ಒಂದ್ಸಲ ನಮಗೆ ಬಸ್ಸಾರು ಇರಲೇಬೇಕು. ಅದರಲ್ಲೂ ನುಗ್ಗೆ ಸೊಪ್ಪಿಂದ ತುಂಬ ಇಷ್ಟ ಆಗೋದು. ಬಟ್ ಇಲ್ಲಿ ನುಗ್ಗೆ ಸೊಪ್ಪು ಸಿಗಲಿಲ್ಲ, ಅದಕ್ಕೆ ಬೀನ್ಸಿಂದೆ ಮಾಡೋಣ ಅಂತ ಹೇಳಿಬಿಟ್ಟು ಸೊ ನಾನು ಬೀನ್ಸ್ನೆಲ್ಲ ಕಟ್ ಮಾಡ್ತೀನಿ ಅಂದರೆ ಇಬ್ಬರು ಮಕ್ಕಳು ಬಂದುಬಿಟ್ಟು ಕೂತಿದ್ದಾರೆ. ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಹೆಲ್ಪ್ ಮಾಡ್ತಾಯಿದ್ದಾರೆ. ಆ್ಯಂಡ್ ಅಮ್ಮ ಮನೇಲಿದ್ದರೆ ತುಂಬ ರೆಸ್ಟ್ ಇರುತ್ತೆ. ಒಂಥರ ಎಲ್ರಿಗೂ ಹೇಗೆ ಫೀಲಿಂಗ್ ಇರುತ್ತೋ ಅದೇ ಥರ ಇರುತ್ತೆ. ತುಂಬಾ ರೆಸ್ಟಾಗಿರ್ತೀವಿ. ಸೊ ಈ ಥರ ಏನಾದರೂ ಚಿಕ್ಕ ಪುಟ್ಟ ಕೆಲಸಗಳನ್ನ ಮಾಡಿಕೊಡ್ತಾ ಇರ್ತೀವಿ. ಹಾಗೆ ಬಸ್ಸರಿಗೆ ಅಮ್ಮ ಎಲ್ಲನೂ ಹಚ್ಚಿ ಇಟ್ಬಿಟ್ಟಿದ್ರು. ನಾನು ಕೂತು ಏನು ಮಾಡಲಿ, ಎಷ್ಟೊತ್ತಂತ ಕೂತ್ಕೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ಸೊ ಅವ್ರಿಗೆ ಹೆಲ್ಪ್ ಮಾಡೋಣ ಅಂಥೇಳಿ ಕಿಚನಿಗೆ ಬಂದಿದ್ದೀನಿ. ಹಾಗೆ ನಮ್ಮಮ್ಮ ಎಷ್ಟು ವರ್ಷಗಳಿಂದ ಇಟ್ಕೊಂಡಿದ್ದಾರೆ ಗೊತ್ತಾ, ಏನು ಅಂತ ತೋರಿಸ್ತೀನಿ ನೋಡಿ. ಅದು ವಿತ್ ಸ್ಟಿಕ್ಕರಲ್ಲಿ ಇಟ್ಕೊಂಡಿದ್ದಾರೆ. ನೀವು ಆಶ್ಚರ್ಯ ಪಡ್ತೀರಾ, ಅಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ. ನಮ್ಮಮ್ಮನ ಹತ್ರ ಯಾವುದೇ ಐಟಮ್ ಆದರೂ ಅಷ್ಟೇ ನೀಟಾಗಿರುತ್ತೆ. ಅದು ಯಾವುದು ಅಂತ ತೋರಿಸ್ತೀನಿ ಬನ್ನಿ. 15 ವರ್ಷದ ಬಾಕ್ಸ್ ಅಲ್ಲೇ ನಮ್ಮ ಇವು. ಸ್ಟಿಕ್ಕರ್ ಕೂಡ ಹೋಗಿಲ್ಲ ನೋಡಮ್ಮ, ಇಷ್ಟು ವರ್ಷ ಆದರೂ. ಅಲ್ಲ ಇಷ್ಟು ವರ್ಷದಿಂದ ಇಟ್ಕೊಂಡಿದ್ಯಲ್ಲ, ಗ್ರೇಟ್. ತುಮಕೂರಿಗೆ ಬಂದಾಗ ತಗೊಂಡಿರೋ ಬಾಕ್ಸ್ 15ರಿಂದ 18 ವರ್ಷದ ಬಾಕ್ಸ್. ಹೌದು, ನಾನು ಟಪ್ಪರ್ವೇರ್ ಬಾಕ್ಸ್ ನಮ್ಮಮ್ಮಂಗೆ ನಾನು ತಗೊಂಡಾಗ ಎಕ್ಸ್ಟ್ರಾ ತಗೊಂಡಿದ್ದೆ. ಅವ್ನು ಕೊಟ್ರು ನಮ್ಮಮ್ಮ ಹಳೇವೇ ಇಟ್ಕೊಂಡಿರೋದು. ಅಂದ್ರೆ ಊರಿಗೆ ಜಾಸ್ತಿ ಓಡಾಡ್ತಿರ್ತಾರಲ್ಲ, ಸೊ ಇವು ಇಲ್ಲಿ ಮೇನ್ ರೋಡ್ ಅಲ್ಲ, ಸುಮ್ಮನೆ ಧೂಳಾದ್ರು ಅಂದ್ರೆ ಗಟ್ಟಿ ಇದೆ, ಚೆನ್ನಾಗಿದ್ದಾವೆ. ಇದು ಬಂದಿದ್ದಮ್ಮ ಐಸ್ ಕ್ರೀಮು. ನಾನು ಇದು ಐಸ್ ಕ್ರೀಮ್ ಅಲ್ಲ, ಕೇಕ್ ಬುಕ್ ಮಾಡಿದಾಗ ಬಂದಿದ್ದು ನೋಡಿ. ಜಾಸ್ತಿ ಊರಿಗೆಲ್ಲ ಓಡಾಡ್ತಿರ್ತಾರಲ್ಲ ಹಂಗಾಗಿ. ಮತ್ತೆ ಇದ್ರಲ್ಲಿ ಇದ್ದಾನೆ, ಇದ್ರಲ್ಲಿ ಎಷ್ಟೊಂದಿದೆ, ಮತ್ತೆ ಇದ್ರಲ್ಲೂ ಜಾಸ್ತಿ ಇದೆ. ಎಲ್ಲಾನು ಮೇನ್ ರೋಡ್ ಇರೋದಕ್ಕೆ ಬೇಡ ಸುಮ್ಮನೆ ಅಂದ್ಬಿಟ್ಟು ಇವೆಲ್ಲಾನು ತೆಗೆದಿಟ್ಟೆ ಬರೋದು ಊರಿಗೆ ಬರ್ಬೇಕಾದ್ರೆ. ಯಾಕಂದ್ರೆ ಊರಿಗೆ ಬಂದಾಗ ಅವ್ರಿಗೆ ಕನ್ಫರ್ಮೇ ಇರಲ್ಲ ಯಾವಾಗ ಅಂದ್ರೆ ವಾಪಸ್ ತುಮಕೂರಿಗೆ ಬರ್ತೀವಿ ಅನ್ನೋದು. ಹಂಗಾಗಿ ಚಿನಿ ನೀನು ಇಲ್ಲೋಡಿಲಿ, ನೀನ್ ಮದ್ವೆ ಆಗಿ ಹೋಗ್ತೀಯಲ್ಲ ಅವಾಗ ನಿಮ್ಮ ಅಜ್ಜಿ ಇವನ್ನೇ ಕೊಡ್ತಾರೆ ನಿಂಗೆ. ನಿಂಗೆ ಕೊಡೋದು. ಅಲ್ಲಿ ತನಕನೂ ಅವ ಹಂಗೆ ಹೊಸವಿದ್ದಂಗೆ ಇರ್ತವೆ. ನಾವು ಬಾಕ್ಸ್ನಾಗ ಏನಕ್ಕೆ ತೋರಿಸ್ದೆ ಅಂತ ಅಂದರೆ ಅದೊಂದು ಮೆಮೊರಿ. ನಮಗೆ ತುಮಕೂರಿಗೆ ಸ್ಟಾರ್ಟಿಂಗ್ ಬಂದಾಗ ಏನೂ ಇಲ್ಲದೆ ಇರೋ ಟೈಮಲ್ಲಿ, ಅಂದರೆ ಅಷ್ಟು ದುಡ್ಡೆಲ್ಲ ಇಲ್ಲದೆ ಇರೋ ಟೈಮಲ್ಲಿ ತೊಗೊಂಡಿದ್ದಂಥ ಬಾಕ್ಸ್ ಅದು. ಸೊ ತುಂಬಾ ಮೆಮೊರಿ ಇದೆ. ಹಾಗೆ ನಮ್ಮಮ್ಮ ಅದನ್ನು ಎಷ್ಟು ಸೇಫಾಗಿ ನೀಟಾಗಿ ಇವಾಗಲೂ ಕೂಡ ಮೇಂಟೈನ್ ಮಾಡ್ತಾ ಇದ್ದಾರೆ. ಇವಾಗ ಎಲ್ಲನೂ ಇದೆ, ಬಟ್ ಅವರು ನಂಗೆ ಅದೇ ಬೇಕು ಅಂತ ಹೇಳಿ ಇಟ್ಕೊಂಡಿದ್ದಾರೆ. ಕೆಳಗೆ ಹೇಳಿ 7, 8, 9 ಅಲ್ಲ, 1, 2, 3, 4 ಇಂದ ಕೌಂಟ್ ಮಾಡ್ಕೊಂಡು ಹೇಳ್ಬೇಕು. ಫಸ್ಟೇ 7, 8 ಹೇಳ್ತಾರ. ಹೇಳು. 1, 3, 4, 5.
ಪ್ರತಿಯೊಂದೂ ಇವಾಗ ಏನು ಬೇಕೋ ತಗೊಳ್ಳೋ ಅಂಥ ಶಕ್ತಿ ಇದೆ. ಆದರೆ ಅದನ್ನು ಸೇಫಾಗಿ ಎತ್ತಿಡೋದು ತಾಯಿ ಒಬ್ಬರೇ. ಸೊ ಅದಕ್ಕೋಸ್ಕರ ಅಮ್ಮ ಮನೇಲಿ ಅದಿತ್ತಲ್ವ ಅನ್ನೋ ಕಾರಣಕ್ಕೆ ತೋರಿಸಿದ್ದಷ್ಟೇ. ಪ್ರತಿಯೊಂದು ನಮ್ಮ ಡ್ರೆಸ್ಸಿಂದ ಹಿಡ್ಕೊಂಡು ಹಾಗೆ ಎತ್ತಿಟ್ಟಿದ್ದಾರೆ ಅವರು. ಎಮ್ ಜಿ ರೋಡಿಗೆ ಬಂದ್ವಿ. ಇದು ನೆಕ್ಸ್ಟ್ ಡೇ ಬ್ಲಾಗು. ಪಾಪುಗೆ ಕ್ರೀಮ್ನ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡು, ಸೊ ಕ್ರೀಮ್ನ ಚೇಂಜ್ ಮಾಡೋದಕ್ಕೋಸ್ಕರ ತೊಗೊಳ್ಳೋಣ ಅಂತ ಹೇಳಿ ಬಂದೆ. ಹಾಗೆ ಬೇಕ್ರಿಲಿ ಕೂಡ, ಅಂದರೆ ಜಿ ಕೆ ಬೇಕ್ರಿ, ಎಸ್ಪೆಷಲಿ ಜಿ ಕೆ ಬೇಕ್ರಿ ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ ಬಾದುಷಾ. ಒಂದ್ಸಲ ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಫ್ರೆಶ್ ಕೂಡ ಇರುತ್ತೆ. ಹಾಗೆ ನಾವು ಆ್ಯಕ್ಚುಲಿ ನಮಗೆ ಇನ್ನೂ 2 ಡೇಸ್ ಇದ್ಬಿಟ್ಟು ಹೋಗೋಣ ಅಂಥೇಳಿ ಅಂದ್ಕೊಂಡಿದ್ದು. ಬಟ್ ಸಡನ್ನಾಗಿ ನಾವು ಊರಿಗೆ ಬರಬೇಕಾಯ್ತು. ಅದಕ್ಕೋಸ್ಕರ ಬೇಗ ಇದೆಲ್ಲ ಕೆಲಸಗಳನ್ನ ಮುಗಿಸ್ಕೊಂಬಿಡೋಣ, ಮತ್ತು ಟೈಮ್ ಆಗಿಬಿಡುತ್ತೆ ಅಂಥೇಳಿ ಸೊ ಬೇಗ ಬಂದುಬಿಟ್ಟು ಮತ್ತೆ ಅಕ್ಕಂಗೆ ಊಟಕ್ಕೆ ಹಾಕ್ಕೊಡೋಣ ಅಂಥೇಳಿ ಅವಳಿಗೆಲ್ಲ ಊಟಕ್ಕೆ ಹಾಕ್ತಾಯಿದ್ದೀನಿ. ಸೊ ಅದು ಏನಕ್ಕೆ ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ. ನನ್ನ ಮಗ ಏನು ಹೇಳ್ತಾನೆ ಕೇಳಿಸ್ಕೊಳ್ಳಿ. ಸೊ ಕೇಳಿಸ್ಕೊಂಡ್ರೆ ಕ್ಯೂಟ್ ಅನ್ನಿಸ್ತಾ ಕಮೆಂಟಲ್ಲಿ ತಿಳಿಸಿ. ಹಾಗೆ ಬಂದಾಗಿಂದನೂ ನಾವು ಆ್ಯಕ್ಚುಲಿ ಬಂದಿದ್ದು ಫ್ರೈಡೇ. ಸೊ ಸಂಡೇ ಹೋಗ್ಬಿಡೋಣ ಅಂಥೇಳಿ ಅಥವಾ ಮಂಡೇ ಊರಿಗೆ ಬರೋಣ ಅಂಥೇಳಿ ನಾವು ಅಂದ್ಕೊಂಡಿದ್ದು. ಬಟ್ ನಂದು ಪೀರಿಯಡ್ ಆಯಿತು, ಅಕ್ಕದು ಪೀರಿಯಡ್ ಆಯಿತು. ಬಟ್ ಅವಳಿಗೆ ನನಗಷ್ಟು ನನ್ನ ಮಗಳು ಹುಟ್ಟಾಗಿಂದ ಪೇಯ್ನ್ ಬರಲ್ಲ, ಹೊಟ್ಟೆ ನೋವೆಲ್ಲ ಬರಲ್ಲ. ತುಂಬ ಬರ್ತಾಯಿತ್ತು ಮುಂಚೆ, ಹೆವಿ ಬ್ಲೀಡಿಂಗ್ ಎಲ್ಲ ಆಗ್ತಾಯಿತ್ತು. ಸೊ ಅಕ್ಕಂಗೆ ಈ ಸಲ ಎಷ್ಟು ಅಂದರೆ 3 ದಿನದಿಂದ ಅವಳು ಎದ್ದೇ ಇಲ್ಲ. ಅಷ್ಟು ಹೊಟ್ಟೆ ನೋವು. ಸೊ ಹಾಸ್ಪಿಟ್ಲಿಗೆಲ್ಲ ಹೋಗಿ ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದ್ರು ಅವಳಿಗೆ ಏನೇ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡ್ರು ಹೊಟ್ಟೆ ನೋವಿಗೆ ಕಡಿಮೆನೇ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಇಲ್ಲ ಮತ್ತೆ ಇಲ್ಲಿಗೆ ಬಂದರೆ ಅವಳಿಗೆ ಕೆಲಸ ಎಲ್ಲ ಇರುತ್ತೆ, ಮನೆ ಬೇರೆ ಕಟ್ಟಿಸ್ತಾ ಇದ್ದಾರೆ, ಸೊ ತುಂಬ ಕೆಲಸ ಇರುತ್ತೆ, ಬೇಡ ಅಂತ ಹೇಳಿಬಿಟ್ಟು ನಾವು ಆ್ಯಕ್ಚುಲಿ ಎಷ್ಟು ದಿನ ಗೊತ್ತಾ, 10 ದಿನ ಇದ್ಬಿಟ್ಟು ನಾವು ಇವತ್ತು ಬರ್ತಾ ಇರೋದು. ಸೊ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಹೆಣ್ಮಕ್ಳಿಗೆ ಯಾವಾಗ ಏನಾಗುತ್ತೆ ಅಂತಲೇ ಹೇಳೋಕ್ಕಾಗಲ್ಲ. ಅದರಲ್ಲೂ ಈ ಮಂತ್ಲಿ ಈ ಪೀರಿಯಡ್ ಅನ್ನೋದಿದೆಯಲ್ಲ, ಇದು ಒಂಥರ ಅಂದರೆ ದೇವರು ಎಲ್ರಿಗೂ ಕೊಡಲ್ಲ. ಈಗ ಗಂಡು ಮಕ್ಕಳಿಗೆ ಅವರಿಗೆ ಏನು ಕೆಪಾಸಿಟಿ ಇದೆ ತಡ್ಕೊಳ್ಳೋಕ್ಕೆ ಅದನ್ನು ಕೊಡ್ತಾರೆ, ಹೆಣ್ಮಕ್ಳಿಗೆ ಏನು ತಡ್ಕೊಳ್ಳೋ ಅಂಥ ಶಕ್ತಿ ಇದೆ ಅದನ್ನು ಕೊಡ್ತಾರೆ. ಬಟ್ ಆದರೆ ಹೆಣ್ಮಕ್ಳ ಕಷ್ಟ ಅಂತೂ ಯಾರೂ ಅದನ್ನು ತಗೊಳ್ಳೋಕ್ಕಾಗಲ್ಲ, ಅದನ್ನು ಅನುಭವಿಸೋದು ಕೂಡ ಆಗಲ್ಲ. ಅಷ್ಟು ಕಷ್ಟ ಇರುತ್ತೆ ಹೆಣ್ಮಕ್ಳ ಲೈಫು, ತುಂಬ ಅಂದರೆ ತುಂಬ ಕಷ್ಟ. ಅದರಲ್ಲೂ ಈ ಥರ ಪೀರಿಯಡ್ ಟೈಮಲ್ಲಂತೂ ಈ ಹೊಟ್ಟೆ ನಾವು ಅದು ಅನುಭವಿಸ್ತಾರಿಗೆ ಗೊತ್ತಿರುತ್ತೆ ನರ್ಕ ಅಂಥೇಳಿ. ಹಾಗೆ ಹೊರಟ್ವಿ. ಆನ್ ದ ವೇ ಅಕ್ಕ ಊಟ ಏನು, ನಾನು ಅಕ್ಕ ಅಷ್ಟು ಸರಿಯಾಗಿ ಊಟ ತಿನ್ನಲಿಲ್ಲ. ಅವಳಂತೂ ತಿಂದೇ ಇಲ್ಲ, ತಲೆ ಸುತ್ತದಂಗೆ ಆಗ್ತಿದೆ ಅಂತ ಹೇಳ್ತಾಯಿದ್ಲು. ಅದಕ್ಕೆ ಸರಿ ಆಯಿತು ಅಂದ್ಬಿಟ್ಟು ಎಳ್ನೀರು ತೊಗೊಂಡು ಕುಡ್ಕೊಂಡು ಬಂದ್ವಿ. ಆ್ಯಕ್ಚುಲಿ ಬರೋ ಪ್ಲ್ಯಾನಿಂಗ್ ಇರಲಿಲ್ಲ, ಇನ್ನೂ 1-2 ದಿನ ಅವಳು ರೆಸ್ಟ್ ಮಾಡಲಿ, ಅದಾದಮೇಲೆ ಬರೋಣ ಅಂತ ಅಂದ್ಕೊಂಡ್ವಿ. ಆದರೆ ಸಡನ್ನಾಗಿ ನಮ್ಮ ಅಕ್ಕ ಅವರ ಅಂದರೆ ಹಸ್ಬೆಂಡ್ ಇದ್ದಾರಲ್ಲ, ಸೊ ಅವ್ರ ಅಜ್ಜಿಗೆ ಹೈ ಬಿ ಪಿ ಆಗಿಬಿಟ್ಟಿದೆ, ಫುಲ್ಲು ಹೈ ಬಿ ಪಿ ಆಗಿಬಿಟ್ಟಿತ್ತು. ಅವ್ರಿಗೆ ಆಲ್ರೆಡಿ 80+ ಇದೆ ಅನಿಸುತ್ತೆ ಏಜು. ಸೊ ಫುಲ್ ಹೈ ಬಿ ಪಿ ಆಗಿ ಅಡ್ಮಿಟ್ ಮಾಡಿದ್ದಾರೆ. ನಮ್ಮ ಬಾವ ಅಡ್ಮಿಟ್ ಮಾಡಿದರು. ಸೊ ಅದನ್ನು ಕೇಳೂನು ಬರದೇ ಇರೋದಕ್ಕೆ ಮನಸ್ಸಾಗಲಿಲ್ಲ. ಅವಳು ಕೂಡ ತುಂಬ ಸುಸ್ತಲ್ಲಿದ್ದಾಳೆ. ಸೊ ಇಲ್ಲಿ ನೋಡಿದ್ರೆ ಅಜ್ಜಿಗೆ ಈ ಥರ ಆಗಿದೆ. ಸೊ ನೋಡ್ಕೊಳ್ಳೋರು ಯಾರೂ ಇಲ್ಲ, ಅಕ್ಕನೇ ನೋಡ್ಕೊಳ್ಳೋದು. ಅದಕ್ಕೋಸ್ಕರ ನನಗಿರೋದಕ್ಕಂತೂ ಮನಸ್ಸೇ ಬರ್ತಾಯಿಲ್ಲ. ಹೊರಟು ಬಿಡೋಣ, ಹೇಗೋ ನಡೆಯುತ್ತೆ, ಹೋಟ್ಲಲ್ಲೋ ಅಥವಾ ನೀವೇ ಏನಾದರೂ ಅಂದರೆ ಲೈಕ್ ನಾವಿದ್ದೀವಿ ಅಂದರೆ ಅವಳಿಗೇನು ಟೆನ್ಷನ್ ಇರಲ್ಲ, ಅಚ್ಚುನೆಲ್ಲ ಇಲ್ಲಿ ಕಳಿಸ್ತಾಳೆ, ನಡೆಯುತ್ತೆ. ಸೊ ಅದಕ್ಕೆ ಹೋಗ್ಬಿಡೋಣ ಅಂಥೇಳಿ ಸಡನ್ನಾಗಿ ಬಂದ್ವಿ. ಈ ಥರ ವಯಸ್ಸಾದವ್ರು ಇದ್ದಾಗ ಸೊ ಎಷ್ಟು ನಾವು ಅವ್ರನ್ನ ಕೇರ್ ಮಾಡಿದ್ರೂ ಸಾಕಾಗಲ್ಲ. ಆ್ಯಂಡ್ ಅಕ್ಕ ಜಾಸ್ತಿ ಅವಳಿಗೆ ಹೊರಗೆ ಹೋಗ್ಬೇಕು ಅನ್ನೋದೆಲ್ಲ ತುಂಬ ಜಾಸ್ತಿ. ನಾವು ಆ್ಯಕ್ಚುಲಿ ಹೋಗ್ತಾ ಇರ್ತೀವಿ ಇಲ್ಲ ಅಂತಲ್ಲ, ಬಟ್ ಈ ಥರ ವಯಸ್ಸಾದವರಿದ್ದಾಗ ಸ್ವಲ್ಪ ಕಷ್ಟ ಹೊರಗಡೆ ಹೋಗೋದು. ಯಾಕಂದರೆ ಯಾವಾಗ ಹೇಗೆ ಅಂತ ಹೇಳೋಕ್ಕಾಗಲ್ಲ, ಸುಸ್ತಾಗ್ತಿರ್ತಾರೆ. ಸೊ ಅದನ್ನು ಅವಳು ಆ ಕಡೆ ಪೇನ್ ತಿಂತಾಳೆ, ಇಲ್ಲಿ ಅಜ್ಜಿದು ಈ ಥರ ಇದೆ. ಸೊ ಹಾಗಾಗಿ ಇನ್ನೂ ಇರೋದಷ್ಟು ಚೆನ್ನಾಗಿರಲ್ಲ, ಹೋಗಿಬಿಡೋಣ ಅಂತ ಅಂದು ಅದೇ ರೀಸನ್ಗೋಸ್ಕರ ನಾವು ಹೊರಟು ಬಂದಿದ್ದು. ಹಾಗೆ ಬಂದಮೇಲೆ ನಾವು ಹರಿ ಎಲ್ಲ ಕ್ಲೀನ್ ಮಾಡಿದ್ದೀನಿ, ನೀನೇನು ಮಾಡಬೇಡ ಅಂತ ಅಂದ. ಬಟ್ ಹೆಣ್ಮಕ್ಳಿಗೊಂದು ಹಠ ಲೈಕ್ ಚಟ ಇರುತ್ತೆ ನೋಡಿ, ನಮ್ಮ ಮನೇನ ಯಾರು ಎಷ್ಟೇ ಕ್ಲೀನ್ ಮಾಡಿದ್ರು ನಾವು ಇರುವಂಥ ಜಾಗನ ನಾವೇ ಕ್ಲೀನ್ ಮಾಡಬೇಕು ಅನ್ನೋದು ಒಂದು ಹುಚ್ಚು ನಮಗೆ. ಸೊ ನಾನು ಬಂದುಬಿಟ್ಟು ಸರಿ ಆಯಿತು, ಬೆಳಗ್ಗೆಲ್ಲ ಡೀಪಾಗಿ ಕ್ಲೀನ್ ಮಾಡ್ಕೊಳ್ಳೋಣ, ಇವಾಗ ಸದ್ಯಕ್ಕೆ ಬೇಸಿಕ್ಕು ಅಡುಗೆ ಮನೆಯೆಲ್ಲ ನೀಟಾಗಿ ಎಲ್ಲ ಒರೆಸ್ಕೊಂಬಿಡೋಣ, ಸ್ವಲ್ಪ ಬಾಕ್ಸ್ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು
ಸೊ ಲೈಟಾಗಿ ಬೆಡ್ ಕವರ್ ಬೇರೆ ಚೇಂಜ್ ಮಾಡಬೇಕು, ಹಂಗೆ ಮಲ್ಕೊಳಕ್ಕೆ ಮನಸ್ಸೇ ಬರಲ್ಲ. ಸೊ ಅದಕ್ಕೋಸ್ಕರ ಬೆಡ್ ಕವರ್ನೆಲ್ಲ ಚೇಂಜ್ ಮಾಡ್ತಾಯಿದ್ದೆ. ಆಮೇಲೆ ಎಲ್ಲ ನೀಟಾಗಿ ಕಸ ಹೊಡೆದು ಹೊರಗಡೆ ಎಲ್ಲ ಅಮ್ಮ ಕ್ಲೀನ್ ಮಾಡ್ತಾಯಿದ್ರು, ನಾನು ನೆಲ ಒರೆಸ್ದೆ. ಇಷ್ಟು ಮಾಡೋದಕ್ಕೆ ಏನೋ ಒಂಥರ ನಮ್ಮನೇನ ನಾವು ಕ್ಲೀನ್ ಮಾಡಿದ್ರೇ ನಮ್ಗೆ ಖುಷಿ ಅನಿಸೋದು. ಎಲ್ಲ ಹೆಣ್ಮಕ್ಳಿಗೂ ಆಲ್ಮೋಸ್ಟ್ ಯಾರು ಎಷ್ಟೇ ಕೆಲಸ ಮಾಡಿದ್ರು ನಮ್ಮ ಮನೆಗೆ ಹೋಗಿ ನಾವು ಒಂಚೂರು ಕೆಲಸ ಮಾಡಿದಾಗ್ಲೇ ಅದು ಒಂಥರ ಫುಲ್ಫಿಲ್ ಅಂತ ಅನ್ಸೋದು. ನನಗಂತೂ ಹಾಗೆ ಅನಿಸುತ್ತೆ. ರೂಮಲ್ಲಿ ಮಲ್ಕೊಳ್ಳೋಣ ನೀ? ಯಾಕೆ? ಅಜ್ಜಿ ಜೊತೆ ತಾಚಿ ಮಾಡ್ತೀಯಾ? ಬೇಡ ಬಾ, ನಾವು ರೂಮಲ್ಲಿ ಪಚ್ಚಳಣ. ಯಾಕೆ? ಗುಡ್ ನೈಟ್. ಗುಡ್ ನೈಟ್. ಐ ಲವ್ ಯು. ಅಜ್ಜಿ ಜೊತೆ ಮಲ್ಕತ್ಯಾ? ಬರಲ್ವಾ ನೀನು? ಹಾ, ನನ್ನ ಜೊತೆ ಮಲ್ಕೊಳಲ್ವಾ? ಸರಿ, ಓಕೆ, ಬಾಯ್. ಗುಡ್ ನೈಟ್. ಓಕೆ, ಡನ್. ಡನ್.